ವರುಣದೇವ ಅಬ್ಬರಿಸಿದ್ರೂ ಕೂಡ ಹಾವೇರಿಯಲ್ಲಿ ಹನಿ ನೀರಿಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾಜ್ಯದಾದ್ಯಂತ ಬಹುತೇಕ ಕಡೆ ಈ ಬಾರಿ ಅತಿ ಹೆಚ್ಚು ಮಳೆಯಾಗಿದೆ. ಆದರೂ ಏತ ನೀರಾವರಿ ಯೋಜನೆಯನ್ನು ನಂಬಿದ್ದ ರೈತರಿಗೆ ಪಂಗನಾಮ. ಕೋಡಾ ಗ್ರಾಮದ 100 ಎಕರೆ ಬೃಹತ್ ಕೆರೆಯಲ್ಲಿ ನೀರೇ ಇಲ್ಲ. ಕಾಮಗಾರಿ ಮುಗಿದು 3 ವರ್ಷ ಕಳೆದಿದೆ. ಆದರೂ ಕೂಡ ಕೆರೆಗೆ ಹನಿ ನೀರಿನ ಭಾಗ್ಯ ಇಲ್ಲ. ಭಾರಿ ಮಳೆಗಾಲ. ಈ ಬಾರಿ ಅಂತೂ ರಾಜ್ಯದಾದ್ಯಂತ ಬಹುತೇಕ ಕಡೆ ಅತಿ ಹೆಚ್ಚು ಮಳೆಯಾಗಿದೆ. ಹಾವೇರಿಯಲ್ಲೂ ಮಳೆಯಾಗಿದೆ, ಆದರೆ ಕೆರೆ ಮಾತ್ರ ತುಂಬಿಲ್ಲ. ಹಿರೇಕೆರೂರು ತಾಲೂಕು ಕೋಡಾ ಗ್ರಾಮದ 100 ಎಕರೆ ಬೃಹತ್ ಕೆರೆಯಲ್ಲಿ ನೀರೇ ಇಲ್ಲ. 100 ಕೋಟಿ ಖರ್ಚು ಮಾಡಿದ್ರು. ಅಸುಂಡಿ ಏತ ನೀರಾವರಿ ಯೋಜನೆಯ ಮೂಲಕ ಕೆರೆ ತುಂಬಿಸುವಂತಹ ಕಾಮಗಾರಿ ಅದು. ಆದರೆ ಕಾಮಗಾರಿ ಮುಗಿದು 3 ವರ್ಷ ಕಳೆದರೂ ಕೂಡ ಹನಿ ನೀರಿಲ್ಲ ಅಂದರೆ ಯಾವ ಕಾರಣಕ್ಕೆ ಅನ್ನೋದೇ ಸದ್ಯದ ಪ್ರಶ್ನೆ. ಬರಿದಾದ ಕೆರೆ ಅಂಗಳದಲ್ಲೇ ಧರಣಿ ಕೂತಿದ್ದಾರೆ ಆ ಭಾಗದ ಗ್ರಾಮಸ್ಥರು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಆ ಬರಿದಾದ ಕೆರೆ ಅಂಗಳದಲ್ಲೇ ನಮ್ಮ ಸಮಸ್ಯೆಯನ್ನು ಕೇಳಿ ಅಧಿಕಾರಿಗಳೇ ಅಂತ ಹೇಳಿ ಗ್ರಾಮಸ್ಥರು ಪ್ರತಿಭಟಿಸ್ತಿರುವಂತಹ ಪರಿ ಇದು. 100 ಎಕರೆಯ ಬೃಹತ್ ಕೆರೆ ಅದು. ಕಾಮಗಾರಿ ಎಲ್ಲ ಮುಗಿದಿದೆ, ಆದರೆ ಈ ಕೆರೆ ಮಾತ್ರ ತುಂಬಿಲ್ಲ. ಈ ನಡುವೆ ಅಧಿಕಾರಿಗಳ ರೆಸ್ಪಾನ್ಸ್ ಹೇಗಿದೆ ಅನ್ನೋದು ಬಹಳ ಮುಖ್ಯ. ಹಬ್ಬಕ್ಕೆ ಊರಿಗೆ ಹೋಗಿದ್ದಾರಂತೆ ಇಂಥ ಪರಿಸ್ಥಿತಿಯಲ್ಲಿ ಗ್ರಾಮಸ್ಥರು ಏನು ಮಾಡಬೇಕು ಅನ್ನೋದೇ ಸದ್ಯದ ಪ್ರಶ್ನೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ MD ಹಣಗಿ ನೀಡ್ತಾರೆ. ಹಣಗಿ, ರಾಜ್ಯದಾದ್ಯಂತ ಬಹುತೇಕ ಮಳೆಯಾಗಿದೆ, ಹಾವೇರಿಯಲ್ಲೂ ಕೂಡ ಅತಿ ಹೆಚ್ಚು ಮಳೆಯಾಗಿದೆ, ಆದರೆ ಈ ಕೆರೆ ಮಾತ್ರ ತುಂಬಿಲ್ಲ ಅಂದರೆ ಯಾವ ಕಾರಣಕ್ಕೆ, ಏನು ವ್ಯತ್ಯಾಸ ಆಗಿದೆ, ಏನು ಹೇಳ್ತಾರೆ ಅಧಿಕಾರಿಗಳು? ಎಷ್ಟು ದಿವಸ ನಿರಂತರವಾಗಿ ಇಡೀ ರಾಜ್ಯಾದ್ಯಂತ ಮಳೆಯಾಗಿದೆ. ಜೊತೆಗೆ ಹಾವೇರಿ ಜಿಲ್ಲೆಯು ಮಳೆಯಾಗಿ ಕೆರೆ ಕೋಡಿಗಳು ತುಂಬಿ ಹರಿತಾ ಇದ್ದಾವೆ. ಆದ್ರೆ ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನ ಕೋಡಾ ಗ್ರಾಮದಲ್ಲಿರ್ತಕ್ಕಂತಹ ಬೃಹತ್ತಾದಂತಹ 100 ಎಕರೆಯಲ್ಲಿರ್ತಕ್ಕಂತಹ ಏನ್ ಕೆರೆ ಇದೆ, ಈ ಕೆರೆಯಲ್ಲಿ ಹನಿ ನೀರು ಸಹ ಇಲ್ಲ. ಪ್ರಮುಖವಾಗಿ ಏನಂದ್ರೆ ಅಸುಂಡಿ ಎತ್ ನೀರಾವರಿ ಯೋಜನೆ ಮೂಲಕ ಈ ಕೆರೆ ತುಂಬಿಸಬೇಕಾಗಿತ್ತು. ಈ ಕೆರೆ ತುಂಬಿಸುವ ಕಾಮಗಾರಿಯನ್ನ ಕೈಗೊಳ್ಳಲಾಗಿತ್ತು. ಆದ್ರೆ ಇಲ್ಲಿರ್ತಕ್ಕಂತಹ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಈ ಕೆರೆ ತುಂಬಿಲ್ಲ ಅನ್ನುವಂತಹ ಆರೋಪವನ್ನ ಇಲ್ಲಿರ್ತಕ್ಕಂತಹ ಜನರು ಮಾಡ್ತಕ್ಕಂಥದ್ದು. ಅಂದ್ರೆ ಕೋಡಾ ಗ್ರಾಮದಲ್ಲಿರ್ತಕ್ಕಂತಹ ಜನರು ಸುಮಾರು ಬಾರಿ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಕೆರೆ ತುಂಬಿಸುವ ಯೋಜನೆ ಮೂಲಕ ಅಲ್ಲಿರ್ತಕ್ಕಂತಹ ರೈತರಿಗೆ ಬೆಳೆಗೆ ಆಗಿರ್ಬೋದು ಆ ನೀರು ಉಳಿಸುವುದರ ಜೊತೆಗೆ ಅಲ್ಲಿರ್ತಕ್ಕಂತಹ ಏನಂದ್ರೆ ಬೋರ್ವೆಲ್ ಹಾಕೋದ್ರ ಮೂಲಕ ಅಂತರ್ಜಲ ಮಟ್ಟವೂ ಸಹ ಹೆಚ್ಚಾಗುತ್ತೆ. ಈ ಹಿನ್ನೆಲೆಯಲ್ಲಿ ಇಲ್ಲಿರ್ತಕ್ಕಂತ ಈ ಕೆರೆಯನ್ನು ತುಂಬಿಸ್ಬೇಕು. ನಮ್ಗೇನಂದ್ರೆ ನಮ್ಮ ಒಂದೊತ್ತಿನ ಊಟಕ್ಕೆ ನೀವು ಈ ಕೆರೆ ತುಂಬಿಸುವುದರ ಮೂಲಕ ನಮ್ಗೆ ಅನುಕೂಲ ಮಾಡಿ ಕೊಟ್ಟಂತೆ ಆಗುತ್ತೆ ಅನ್ನುವಂತ ರೀತಿಯಲ್ಲಿ ಅಧಿಕಾರಿಗಳು ಏನಂದ್ರೆ ಅಧಿಕಾರಿಗಳಿಗೆ ರೈತರು ಸಹ ಹೇಳ್ತಾರೆ. ಆದ್ರೆ ಯಾರೊಬ್ಬ ರೈತರು ಸಹ ಏನಂದ್ರೆ ಸ್ಪಂದಿಸಿಲ್ಲ ಅನ್ನುವಂತ ಆರೋಪ ಮಾಡ್ತಾರೆ. ಜೊತೆಗೆ ಎತ್ ನೀರಾವರಿ ಯೋಜನೆಯನ್ನ ನಂಬಿರ್ತಕ್ಕಂತ ರೈತರಿಗೆ ಅಧಿಕಾರಿಗಳೇ ಸ್ವತಃ ಪಂಗನಾಮ ಹಾಕ್ತಾ ಇದಾರೆ ಅನ್ನುವಂತ ಪ್ರಶ್ನೆ ಈಗ ಜನಸಾಮಾನ್ಯರಲ್ಲಿ ಕೇಳಿ ಬರ್ತಾ ಇದೆ. ಜೊತೆಗೆ ಬರಿದಾದ ಕೆರೆಯ ಅಂಗಳದಲ್ಲಿ ಅಲ್ಲಿರ್ತಕ್ಕಂತ ರೈತರು ಈಗ ಪ್ರತಿಭಟನೆ ಮಾಡುವುದರ ಮೂಲಕ ಯಾಕಂದ್ರೆ ನಾವು ಕರೆ ಮಾಡಿದ್ರು ಸಹ ಯಾರು ಸ್ಪಂದಿಸ್ತಾ ಇಲ್ಲ. ನಾವು ಹಬ್ಬಕ್ಕೆ ಹೋಗಿದ್ದೀವಿ, ಮುಂದಿನ ದಿನ ಬರ್ತೇವೆ, ಮತ್ತೊಮ್ಮೆ ಬರ್ತೇವೆ, ಮಾರನೇ ದಿನ ಬರ್ತೇವೆ ಅನ್ನುವಂತ ರೀತಿಯಲ್ಲಿ ಉಡಾಫೆ ಉತ್ತರಗಳನ್ನ ಕೊಡ್ತಾ ಇದ್ದಾರೆ ಅನ್ನುವಂತ ರೀತಿಯಲ್ಲಿ ಆರೋಪ ಆಗ್ತಾ ಇದೆ. ಜೊತೆಗೆ ಅಲ್ಲಿರ್ತಕ್ಕಂತ ರೈತರು ಯಾರೇ ಸಹ ಅಧಿಕಾರಿಗಳಿಗೆ ಹೋಗಿ ಕರೆ ಮಾಡೋದು ಆಗಿರ್ಬೋದು, ಸಂಬಂಧಪಟ್ಟವಂತರಿಗೆ ಭೇಟಿ ಮಾಡಿದ್ರು ಸಹ ಯಾವೊಬ್ಬ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ಈ ಹಿನ್ನೆಲೆ ರೊಚ್ಚಿಗೆದಂತಹ ಅಧಿಕಾರಿಗಳು ಆ ಕೆರೆ ಏನಿದೆ ಕೋಡಾ ಗ್ರಾಮದಲ್ಲಿರ್ತಕ್ಕಂತಹ ಕೆರೆ ಏನಿದೆ 100 ಎಕರೆ ವಿಸ್ತೀರ್ಣದಲ್ಲಿರ್ತಕ್ಕಂಥ ಕೆರೆಯಲ್ಲಿ ಈಗ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಮ್ಗೆ ಸುತ್ತಮುತ್ತ ಅಂದ್ರೆ ಆ ಕೆರೆಯ ಸುತ್ತಮುತ್ತಲು ಇರತಕ್ಕಂಥ ರೈತರಿಗೆ ಅನುಕೂಲ ಆಗ್ಬೇಕು. ಜೊತೆಗೆ ಆ ಭಾಗದಲ್ಲಿ ಇರ್ತಕ್ಕಂತಹ ಗ್ರಾಮದಲ್ಲಿರ್ತಕ್ಕಂಥ ರೈತರಿಗೆ ಅನುಕೂಲವಾಗಬೇಕು. ಒಂದ್ ವೇಳೆ ನೀವು ಕೆರೆ ತುಂಬಿಸ್ತಾ ಇದ್ರೆ ಇಲ್ಲೇ ಪ್ರತಿಭಟನೆ ಮಾಡ್ತೀವಿ. ಮುಂದಿನ ದಿನಮಾನಗಳಲ್ಲಿ ಈ ಕೆರೆ ತುಂಬಿಸ್ಲೇಬೇಕು. ಯಾಕಂದ್ರೆ ಎತ್ ನೀರಾವರಿ ಯೋಜನೆಯನ್ನ ಏನ್ ನಂಬ್ಕೊಂಡಿದ್ವಿ ಆ ಒಂದು ನೀರಾವರಿಗ ನೆನೆಗುದಿಗೆ ಬಿದ್ದಿದೆ. ಜೊತೆಗೆ ಇನ್ನಾದರೂ ಸಂಬಂಧಪಟ್ಟಂತ ಅಧಿಕಾರಿಗಳು ಎತ್ತಿಸ್ಕೋಬೇಕು ಅನ್ನುವಂತ ರೀತಿಯಲ್ಲಿ ಪ್ರತಿಭಟನೆ ಮಾಡೋದ್ರ ಮೂಲಕ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾರೆ. ಸ್ಪ್ರೇ ಮಾಡುವುದರ ಮೂಲಕ ಯಾರೂ ಸಹ ಸ್ಪಂದಿಸ್ತಾ ಇಲ್ಲ ಅಂತ ಬಹುದೊಡ್ಡ ಆರೋಪ ಜೊತೆಗೆ ಆಕ್ರೋಶವನ್ನ ಹೊರಹಾಕಿರ್ತಕ್ಕಂಥದ್ದು ರೈತರಿಗೆ. ದಿವಸಿ ಏನಾದ್ರೂ ರೆಸ್ಪಾನ್ಸ್ ಅಧಿಕಾರಿಗಳ ಕಡೆಯಿಂದ ಈ ಮಟ್ಟಿಗಿನ ಹೋರಾಟ ಆಗ್ತಾ ಇದೆ. 100 ಎಕರೆ ಬೃಹತ್ ಕೆರೆಯಲ್ಲಿ ಈಗ ಗಿಡಗಂಟೆಗಳೆಲ್ಲ ಬೆಳ್ಕೊಂಡ್ಬಿಟ್ಟಿದೆಯಲ್ಲ ಹಣಗೆ. ಎಷ್ಟು ದಿವಸ ಯಾಕಂದ್ರೆ ಉದ್ಯೋಗ ಖಾತೆ ಆಗಿರ್ಬೋದು, ಈ ರೀತಿ ಅಂದ್ರೆ ಕೆರೆಯನ್ನ ಅಭಿವೃದ್ಧಿ ಪಡಿಸ್ಬೇಕು. ಜೊತೆಗೆ ಅಲ್ಲಿರ್ತಕ್ಕಂಥ ಅಕ್ಕಪಕ್ಕದಲ್ಲಿ ಇರ್ತಕ್ಕಂತಹ ರೈತರಿಗೆ ನೀರನ್ನ ಕೊಡೋದ್ರ ಮೂಲಕ ಅವರ ಒಂದು ಜೀವನ ಆಧಾರಿತವಾಗಿ ಆ ನೀರು ಇರಬೇಕು ಅನ್ನುವಂತ ರೀತಿಯಲ್ಲಿ ರೈತರು ಸಹ ಏನಂದ್ರೆ ವಿಶ್ವಾಸವನ್ನ ಇರುತ್ತೆ. ಅಂದ್ರೆ ಪ್ರತಿ ರೈತರಲ್ಲಿ ಏನಂದ್ರೆ ವಿಶ್ವಾಸ ಇರುತ್ತೆ. ಆದ್ರೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು
ಪ್ರತಿಭಟನೆಗೂ ಸಹ ಸ್ಪಂದಿಸ್ತಾ ಇಲ್ಲ, ದೂರವಾಣಿ ಕರೆಗೂ ಸ್ಪಂದಿಸ್ತಾ ಇಲ್ಲ. ಯಾಕಂದ್ರೆ ಈ ಅಧಿಕಾರಿಗಳಿಗೆ ಏನಂದ್ರೆ ಮಂಡತನ ಮಾಡ್ತಾ ಇದಾರ ಅಧಿಕಾರಿಗಳ ಅನ್ನುವಂತಹ ಪ್ರಶ್ನೆ ಈಗ ಜನತೆಯಲ್ಲಿ ತಿಳಿದು ಬರ್ತದೆ. ಮುಂದಿನ ಅಂದ್ರೆ ಈಗ ಅಂತ ರೈತರು ಆ ಒಂದು 100 ಎಕರೆ ಬೃಹತ್ತಾದಂತ ವಿಸ್ತೀರ್ಣದ ಕೆರೆಯಲ್ಲಿ ಏನು ಗಂಟೆಗಳು ಬೆಳೆದಿದ್ದಾವೆ ಅದನ್ನ ಶುಚಿಗೊಳಿಸಬೇಕು, ನೀರನ್ನ ನಿಲ್ಲಿಸುವಂತ ನೀರನ್ನ ಅಸುಂಡಿ ಎತ್ ನೀರಾವರಿ ಏನಿದೆ ಆ ಅಸುಂಡಿ ಎತ್ ನೀರಾವರಿ ಯೋಜನೆ ಮೂಲಕ ನೀರನ್ನು ತರಿಸುವಂತ ಪ್ರಯತ್ನ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅಲ್ಲಿರ್ತಕ್ಕಂಥ ರೈತರು ಪ್ರತಿಭಟನೆ ಮಾಡ್ತಾ ಇದಾರೆ, ಆದ್ರೆ ಯಾವೊಬ್ಬ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ನಿನ್ನೆ ತಾನೇ ಪ್ರತಿಭಟನೆ ಮಾಡಿದ್ರು, ಯಾರೂ ಸಹ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ಇನ್ನಾದ್ರೂ ಸ್ಪಂದಿಸ್ತಾರ? ಒಂದ್ ವೇಳೆ ಸ್ಪಂದಿಸ್ತಾ ಇದ್ರೆ ಮುಂದಿನ ದಿನಮಾನಗಳಲ್ಲಿ ಮತ್ತೊಮ್ಮೆ ಅಂದ್ರೆ ಅಲ್ಲಿರ್ತಕ್ಕಂಥ ಸಂಬಂಧಪಟ್ಟಂತ ಅಧಿಕಾರಿಗಳ ಕಚೇರಿ ಮುಂದೆ ಹೋಗಿ ನಾವು ಬೃಹತ್ತಾದಂತ ಪ್ರತಿಭಟನೆ ಮಾಡ್ತೇವೆ ಅನ್ನುವಂತ ರೀತಿಯಲ್ಲಿ ಅಲ್ಲಿರ್ತಕ್ಕಂಥ ರೈತರು ಈಗ ಆಕ್ರೋಶವನ್ನಾಗ್ತಾ ಇದ್ದಾರೆ. ಇದು ಈಗ್ಲೂ ಏನಾದ್ರೂ ಚಾನ್ಸಸ್ ಇದೆಯಾ ಅಧಿಕಾರಿಗಳ ಕ್ರಮ ತಗೊಂಡ್ರೆ ಈ ಮಳೆಗಾಲದಲ್ಲೇ ನೀರನ್ನ ಶೇಖರಿಸುವಂತ ಕೆಲಸ ಆಗಬಹುದಾ ಪ್ರಾಕ್ಟಿಕಲ್ ಆಗಿ ನಾವು ನೋಡೋದಾದ್ರೆ? ಹಣಗಿ ಎಷ್ಟೋ ದಿವಸ, ಯಾಕಂದ್ರೆ ಪ್ರಮುಖವಾಗಿ ಇಲ್ಲಿರ್ತಕ್ಕಂಥ 4 ನದಿಗಳಿದಾವೆ. ವರದಾ ಆಗಿರ್ಬೋದು, ತುಂಗಭದ್ರಾ ಆಗಿರ್ಬೋದು, ಕುಮದುತಿ. ಅಂದ್ರೆ ಅಲ್ಲಿರತಕ್ಕಂತಹ ಅಸುಂಡಿ ಎತ್ ನೀರಾವರಿ ಯೋಜನೆ ಏನಿದೆ ಅಲ್ಲಿ ಪ್ರಮುಖವಾಗಿ ತುಂಗಭದ್ರಾ ನದಿ ಬರುತ್ತೆ. ಆ ನದಿಯ ಒಂದು ಅಸುಂಡಿ ಅಲ್ಲಿರ್ತಕ್ಕಂಥ ಎತ್ ನೀರಾವರಿ ಏನಿದೆ ತುಂಗಭದ್ರಾ ನದಿಯನ್ನ ನೇರವಾಗಿ ಹಿರೇಕೆರೂರು ತಾಲೂಕಿನ ಏನು ಕೋಡ ಗ್ರಾಮಕ್ಕಿದೆ ನೇರವಾಗಿ ಪೈಪ್ಲೈನ್ ವ್ಯವಸ್ಥೆ ಮಾಡೋದ್ರ ಮೂಲಕ ಅಸುಂಡಿ ಎತ್ ನೀರಾವರಿ ಯೋಜನೆ ಮೂಲಕ ನೀರನ್ನ ತರಿಸುವಂತ ಪ್ರಯತ್ನ ಪ್ರಮುಖವಾಗಿದೆ. ಆದ್ರೆ ಇಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯವೇ ಪ್ರಮುಖವಾಗಿ ಕಾರಣವ ಅನ್ನುವಂತ ಪ್ರಶ್ನೆಗೆ ಕಾಡ್ತಾ ಇದೆ. ಯಾಕಂದ್ರೆ ಅಧಿಕಾರಿಗಳು ಅಲ್ಲಿ ಆ ಒಂದು ತುಂಗಭದ್ರಾ ನದಿಯ ಒಂದು ದಡದಿಂದ ಅಂದ್ರೆ ಅತಿ ಎತ್ ನೀರಾವರಿ ಯೋಜನೆ ಮೂಲಕ ಈ ಗ್ರಾಮಕ್ಕೆ ನೀರು ತರುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈಗ ಎಲ್ಲ ಕೆರೆ ಕೋಡಿಗಳು ನದಿಗಳು ತುಂಬಿ ಹರಿತಾ ಇದ್ದಾವೆ. ಅಧಿಕಾರಿಗಳಿಗೆ ಯಾರಾದ್ರೂ ಸಂಬಂಧಪಟ್ಟವರು ಸೂಚನೆ ನೀಡಿದ್ರೆ ಆದ್ರೆ ಅಧಿಕಾರಿಗಳು ತಮ್ಮ ಕೆಲಸವನ್ನ ಚಾಕು ಚಕ್ಕದೆ ಮಾಡಿದ್ದ ನಿಜವಾದಲ್ಲಿ ಕೋಡ ಗ್ರಾಮಕ್ಕೆ ನೀರು ಬರುವುದರಲ್ಲಿ ಯಾವುದೇ ಎರಡೂ ಮಾತಿಲ್ಲ. ಯಾಕಂದ್ರೆ ಸಂಶಯಾಸ್ಪದ ವ್ಯಕ್ತವಾಗುವಂತ ಸಾಧ್ಯತೆ ಅಂತೂ ಇಲ್ಲವೇ ಇಲ್ಲ. ಯಾಕಂದ್ರೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಇಲ್ಲಿ ಪ್ರಮುಖವಾಗಿ ಎದ್ದು ಕಾಣ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅಲ್ಲಿರ್ತಕ್ಕಂಥ ರೈತರು ಅಧಿಕಾರಿಗಳಿಗೆ ಹೇಳಿದರೆ ಯಾರು ಸಹ ಸ್ಪಂದಿಸ್ತಾ ಇಲ್ಲ. ಅಂದ್ರೆ ಅಧಿಕಾರಿಗಳು ಒಂದು ತಮ್ಮ ಕಾರ್ಯವನ್ನ ಚಾಕು ಚಕ್ಕದೆ ಮಾಡ್ತಾ ಇಲ್ಲ ಅನ್ನುವಂತ ರೀತಿಯಲ್ಲಿ ಆಕ್ರೋಶವನ್ನಾಗ್ತಿದ್ರೆ ಜೊತೆಗೆ ಆರೋಪವೂ ಸಹ ಅಲ್ಲಿರ್ತಕ್ಕಂಥ ರೈತರು ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಅಲ್ಲಿರ್ತಕ್ಕಂಥ ರೈತರು ಒತ್ತಿಗೆದ್ದು ಪ್ರತಿಭಟನೆ ಮಾಡಿದ್ರು, ಅಧಿಕಾರಿಗಳಿಗೆ ಹೋಗಿ ಮನವಿ ಮಾಡಿದ್ರು, ಯಾರು ಸಹ ಸ್ಪಂದಿಸ್ತಾ ಇಲ್ಲ. ಅಲ್ಲಿರ್ತಕ್ಕಂತಹ ಜನಪ್ರತಿನಿಧಿಗಳಿಗೂ ಸಹ ಹೇಳಿದ್ದಾರೆ ಅನ್ನುವಂತ ಮಾಹಿತಿ ಇರ್ತಕ್ಕಂಥ ರೈತರು ಕೊಡ್ತಾ ಇದ್ದಾರೆ. ಆದ್ರೆ ಇನ್ನೊಂದು ಅಂದ್ರೆ ಈಗ ಸಾಧ್ಯತೆ ತುಂಬಾ ಇದೆ. ಯಾಕಂದ್ರೆ ನೀರು ಅಲ್ಲಿರ್ತಕ್ಕಂಥ ರೈತರು ಅಂದ್ರೆ 100 ಎಕರೆಯಲ್ಲಿ ವಿಸ್ತೀರ್ಣ ಇರತಕ್ಕಂಥ ಆ ಕೆರೆಯನ್ನು ತುಂಬಿಸಲು ಇಷ್ಟಪಟ್ಟು ಇರತಕ್ಕಂತಹ 100 ರೈತರಿಗೆ ಅನುಕೂಲವಾಗುತ್ತೆ ಅನ್ನುವಂತಹ ರೈತರು ಸಹ ಹೇಳ್ತಾ ಇದ್ದಾರೆ. ಆದ್ರೆ ಇನ್ನಾದ್ರೂ ಸಂಬಂಧಪಟ್ಟಂತ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರೆ. ಅಂದ್ರೆ ಈಗ ಎಚ್ಚೆತ್ಕೊಂಡಿಲ್ಲ, ಇನ್ನೊಂದಾದ್ರೂ ಎಚ್ಚೆತ್ಕೊಳ್ಳುವಂತ ಸಾಧ್ಯತೆ ಇದೆ ಅನ್ನುವಂತಹ ರೈತರು ಸಹ ಅಂದ್ರೆ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಯಾರು ಸಹ ಸ್ಪಂದಿಸ್ತಾ ಇಲ್ಲ. ಆದ್ರೆ ನೀರು ಬರುವಂತ ಸಾಧ್ಯತೆ ತುಂಬಾ ಇದೆ. ಯಾಕಂದ್ರೆ ಅಧಿಕಾರಿಗಳ ಬಂಡುತನ ಇದಕ್ಕೆ ಪ್ರಮುಖವಾದಂತಹ ಕಾರಣ. ಅವ್ರೇನಂದ್ರೆ ತಮ್ಮ ಕೆಲಸವನ್ನ ಖಂಡಿತವಾಗಿ ನಿಭಾಯಿಸಿದ್ದಾರಲ್ಲಿ ಕೋಡ ಗ್ರಾಮಕ್ಕೆ ಆ ಒಂದು ಕೆರೆ ಏನಿದೆ ತುಂಬುವಂತ ಸಾಧ್ಯತೆ ಬಹುತೇಕ ಖಚಿತವಾಗಿರ್ತಕ್ಕಂಥದ್ದು. ದಿವ್ಯಶ್ರೀ, ಥ್ಯಾಂಕ್ ಯು ಮಾಹಿತಿಗಾಗಿ. ಹಣಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.